अस्मा सुल्ताना, नाज़िमा शुबह ख़वातीन, ऑर्गेनाइज़र वीमेंस विंग जमात इस्लामी हिंद बिदर, और मोहतरमा रिजवाना बेगम साहिबा, डिस्ट्रिक्ट इंचार्ज वीमेंस विंग जमात इस्लामी हिंद बिदर, आप तमाम का इस अहम प्रेस कॉन्फ्रेंस में इस्तकबाल करते हैं। आज हमारी यहाँ जमा होने की सबसे बड़ी वजह वो संगीन माहौलियाती बहरान, रिकॉर्ड तोड़ गर्मी और पानी की शदीद किल्लत है, जिसका सामना इस वक्त हमारी रियासत और ख़ास तौर पर हमारा इलाक़ा कर रहा है। ये सूरत हाल हमसे खामोश तमाशाई बने रहने के बजाय फ़ौरी अमली इक़दामात का तकाज़ा करती है। इसी पस मंज़र में 5 जून आलमी यौम माहौलियात वर्ल्ड इन्वायरमेंट डे के मौके पर जमात इस्लामी हिंद कर्नाटक के ज़ेर एहतमाम पूरे बिदर ज़िले में हम एक जामे बेदारी मुहिम शुरू करने जा रहे हैं। इस मुहिम का बुनियादी मकसद ख़वातीन, बच्चों और आम शहरियों में माहौलियाती तहफ़्फ़ुज़ की ज़िम्मेदारी का एहसास बेदार करना है। इस मुहिम के तहत हमारे ज़िले में दर्ज झैल अमली इक़दामात किए जाएंगे। बड़े पैमाने पर शजरकारी 5 जून को बिदर के अवामी और अहम मकामात पर पौधे लगाए जाएंगे। ख़वातीन और बच्चों में बेदारी, स्कूलों, कॉलेजों और महलों में ख़वातीन के लिए माहौलियाती आगाही के खुसूसी हम प्रोग्राम मुनक़्क़द करने जा रहे हैं, जिसको CIO चिल्ड्रंस इस्लामिक ऑर्गेनाइजेशन, GIO गर्ल्स इस्लामिक ऑर्गेनाइजेशन और NGOs मिलकर ये काम करेंगे। सफाई मुहिम जैसे कि मसाजिद हैं, सरकारी अस्पतालों और पार्कों जैसे अवामी मुकामात पर खुसूसी सफाई सुथराई की मुहिम चलाई जाएगी। प्लास्टिक का खात्मा जैसे कि शहर को प्लास्टिक से पाक करने के लिए शऊर बेदार किया जाएगा और पम्पलेट्स तकसीम किए जाएंगे। इको फ्रेंडली यानी कि माहौल दोस्त और मस्जिद, पानी और बिजली की बचत और इसराफ को रोकने के लिए ख़वातीन के ज़रिए घर घर हम जाकर ये मुहिम चलाई जाएगी। मीडिया के ज़रिए बिदर के अवाम बिलखुसूस ख़वातीन से हम अपील करते हैं कि वो अपने घरों से पानी की बचत का आगाज़ करें और प्लास्टिक का इस्तेमाल बंद करें और इस मुहिम में बढ़ चढ़ कर हिस्सा लें। माहौल का तहफ़्फ़ुज़ सिर्फ हुकूमत का काम नहीं, हम सब की अखलाक़ी और दीनी ज़िम्मेदारी है। थैंक यू। ನಾನು ನಿಜಾಮುದ್ದೀನ್ ಜಮಾತೆ ಇಸ್ಲಾಮಿ ಹಿಂದ್ನ ಮಾಧ್ಯಮ ವಿಭಾಗದ ಸಹಾಯಕ ಸಂಚಾಲಕ. ಜಮಾತೆ ಇಸ್ಲಾಮಿ ಹಿಂದ್ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಏಕೆಂದರೆ ಇವತ್ತು ಆ ದೇವರು ನಮಗೆ ಪುಕ್ಕಟೆಯಾಗಿ ಕೊಟ್ಟಿರುವಂತಹ ನೈಸರ್ಗಿಕ ಸಂಪನ್ನವನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ತಾ ಇದ್ದಾನೆ. ಅದರಲ್ಲಿ ಭೂಮಿ ಇರ್ಬೋದು, ನೀರು, ಗಾಳಿ, ಬೆಳಕು, ಇವೆಲ್ಲವುಗಳ ಅರಣ್ಯ, ಇವುಗಳನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಹಾಳು ಮಾಡ್ತಾ ಇದ್ದಾನೆ. ಇದರ ದುಷ್ಪರಿಣಾಮಗಳನ್ನು ಕೂಡ ನಾವು ಕಂಡುಕೊಳ್ತಾ ಇದ್ದೇವೆ. ಡೆಲ್ಲಿಯಲ್ಲಿ ಇವತ್ತು ಶುದ್ಧವಾದಂಥ ಗಾಳಿ ಹಣ ಕೊಟ್ಟು ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ನೀರು ಇವತ್ತು ನಾವೆಲ್ಲರೂ ಕೂಡ ಏನಂತಂದ್ರೆ ಶುದ್ಧವಾದಂಥ ನೀರನ್ನು ಖರೀದಿ ಮಾಡಿ ನಾವು ಕುಡಿತಾ ಇದ್ದೇವೆ. ಈ ರೀತಿಯಾಗಿ ನಾವು ನೈಸರ್ಗಿಕ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಂದ್ರೆ ಕೆಲವು ಸಲಹೆ ಸೂಚನೆಗಳನ್ನು ಅವರಿಗೆ ನೀಡೋರಿದ್ದೆ ಮತ್ತು ಕೆಲವು ಸ್ಥಳಗಳಲ್ಲಿ ಅವರನ್ನು ಕರೆಸಿ ಅಲ್ಲಿ ಸ್ವಚ್ಛ ಮಾಡಿ ಅವರನ್ನು ಕರೆಸಿ ಅಂತಂದರೆ ಕೆಲವು ಕಾರ್ನರ್ ಮೀಟಿಂಗ್ಸ್ಗಳನ್ನು ಕೂಡ ನಾವು ಮಾಡೋರಿದ್ದೇವೆ. ಹೀಗಾಗಿ ಇದೀಗ ಹೇಳಿದ ಹಾಗೆ ನಾವು ಸಸ್ಯಗಳನ್ನು ನೆಡ್ತಾ ಇದ್ದೇವೆ. ಯಾಕಂದರೆ ಇವತ್ತು ಡಿಫಾರೆಸ್ಟೇಷನ್, ಅರಣ್ಯ ನಾಶ ಆಗೋದ್ರಿಂದ ಹಲವಾರು ದುಷ್ಪರಿಣಾಮಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ನಾವು ಗಿಡಗಳನ್ನು ಬೆಳೆಸಲಿಕ್ಕೆ ಈ ಕಿಲಾ ಕೋಟೆ ಏನಿದಲ್ಲ, ಕೋಟೆಯಿಂದ ಈ ಕಡೆ ಫತೇ ದರ್ವಾಜ ತನಕ ಏನಂತ ನಾವು ಸಸಿಗಳನ್ನು ನಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆ. ಅದೇ ರೀತಿಯಾಗಿ ಚೌಬಾರದಿಂದ ಅಲ್ಲಿ ನೈಕಮಾನ್ ತನಕನೂ ಏನಂತಂದ್ರೆ ಸಣ್ಣ ಸಣ್ಣ ಸಸಿಗಳನ್ನು ನೆಡಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ.
ಆಮೇಲೆ ಶುಕ್ರವಾರ ದಿವಸ ಮುಸ್ಲಿಮರು ಬಹಳಷ್ಟು ಏನಂತಂದ್ರೆ ಮಸೀದಿಗೆ ನಮಾಜ್ಗಾಗಿ ಬರ್ತಾರೆ. ಆವಾಗ ಅವರಿಗೂ ಕೂಡ ಏನಂತಂದ್ರೆ ಮುಸ್ಲಿಮರಿಗೆ ತಾವು ಸಂರಕ್ಷಣೆಯನ್ನು ಈ ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು. ಅವರಿಗೂ ಕೂಡ ಏನಂತ ನಾವು ಅವೇಕ್ನಿಂಗ್ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಅದಲ್ಲದೆ ಇನ್ನೂ ಏನಂತಂದ್ರೆ ಹಲವಾರು ಕಾರ್ಯಕ್ರಮಗಳ ಒಂದು ಪುಸ್ತಕ ಬಿಡುಗಡೆ ಕೂಡ ನಾವು ಇಟ್ಕೊಂಡಿದ್ದೇವೆ. ಪರಿಸರ ಸಂರಕ್ಷಣೆ ಹಾಗೂ ಇಸ್ಲಾಮಿ ಬೋಧನೆಗಳು ಅನ್ನುವಂಥ ಒಂದು ಪುಸ್ತಕ, ಅದರ ಒಂದು ನಾವು ಬಿಡುಗಡೆ ಮಾಡಿ ಅದನ್ನೇನಂತಂದ್ರೆ ನಾವು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಕಾರಣ ಸಾರ್ವಜನಿಕರು ಈ ಒಂದು ಉತ್ತಮವಾದಂತಹ ಒಂದು ಕೆಲಸಕ್ಕೆ ನಮ್ಮ ಒಂದು ಧ್ಯೇಯ ಏನು ಅಂತಂದರೆ ಉತ್ತಮ ಪರಿಸರ, ಉತ್ತಮ ಭವಿಷ್ಯ. ಉತ್ತಮ ಪರಿಸರ ಇದ್ದರೆ ಮಾತ್ರ ನಮ್ಮ ಭವಿಷ್ಯ ಏನಂತ ಉತ್ತಮ ಆಗಲಿಕ್ಕೆ ಸಾಧ್ಯ. ಕಾರಣ ಎಲ್ಲರೂ ಕೂಡ ಈಗ ಎಚ್ಚೆತ್ತುಕೊಂಡು ಈ ಒಂದು ಉತ್ತಮವಾದಂಥ ಪರಿಸರವನ್ನು ಕಾಪಾಡಲಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ವಿಚಾರವನ್ನು ಜನರಿಗೆ ತಿಳಿಸಲಿಕ್ಕೆ ವಿನಂತಿ ಮಾಡ್ತಾ ಮಾತನ್ನು ಮುಕ್ತಾಯ. ಧನ್ಯವಾದ.